ಇನ್ನು ಈ ಚಿರತೆ ದಾಳಿ ಅನ್ನೋದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿಯಲ್ಲ. ಹಿಂದೆ ಈ ಗುಬ್ಬಿಯವರ ಮೇಲೆ ದಾಳಿ ಮಾಡಿತ್ತು. ನಿಮ್ಗೆ ಗೊತ್ತಿದೆ, ಅವರು ವನ್ಯಜೀವಿ ತಜ್ಞರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದು ವಯಸ್ಸಾಗಿತ್ತು, ಹಂಗಾಗಿ ಬಚಾವಾಗ್ಬಿಟ್ರೆ ಅವ್ರು, ಇಲ್ಲಾಂದ್ರೆ ಭಾಳ ಕಷ್ಟ ಇತ್ತು. ನೋಡಿ, ಈ ಮಧ್ಯಪ್ರದೇಶದಲ್ಲಿ ಆಗಿರುವಂಥ ದಾಳಿ, ಇಂದೋರ್ನಲ್ಲಿ ನಡೆದಿರುವಂಥ ಆ ದಾಳಿ ತೋರಿಸ್ತೀವಿ ನಾವು ನಿಮಗೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ಡೆಲಿವರಿ ಬಾಯ್ ಯಾವ ರೀತಿ ಚಿರತೆ ದಾಳಿ ಮಾಡುತ್ತೆ ನೋಡಿ ಹೆಂಗೋ ಬಚಾವಾದ. ಚಿರತೆಯ ದಾಳಿ ಇದೆಯಲ್ಲ, ಅತ್ಯಂತ ವೇಗವಾಗಿ ಓಡುವಂಥ ಪ್ರಾಣಿ. ಯಾವ ಪರಿ ದಾಳಿ ಮಾಡುತ್ತೆ ಅಂತಂದರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವನ ಅದೃಷ್ಟ ನೆಟ್ಟಗಿತ್ತು. ಸಾಮಾನ್ಯವಾಗಿ ನೀರು, ಆಹಾರ ಅರಸಿ ಬಂದ್ಬಿಡ್ತವೆ ನಗರದ ಒಳಗಡೆಗೆ. ನಾಯಿ ಮಾಂಸ ಇದೆಯಲ್ಲ, ಅದಕ್ಕೆ ಪರಮ ಪ್ರಿಯವಾದಂಥ ಆಹಾರ ಅದಕ್ಕೆ. ಹೀಗಾಗಿ ಈ ಮನೆ ಮುಂದ್ಗಡೆ ಕಟ್ಟಿರುವಂಥ ನಾಯಿಗಳಿದಾವಲ್ಲ, ನಾಯಿಗಳ ಮೇಲೆ ಇವು ದಾಳಿ ಮಾಡ್ತವೆ. ಬೆಂಗಳೂರಿನ ದೃಶ್ಯಾವಳಿಗಳು, ಇನ್ನೊಂದು ಕಡೆಗೆ ಮಧ್ಯಪ್ರದೇಶದ ಇಂದೋರ್ನ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿ ದಾಳಿ ಆಯಿತು ಅಂತ.